ನನ್ನನ್ನು ಏಕೆ ಇಲ್ಲಿಗೆ ಕರೆದುಕೊಂಡು ಬಂದಿರಿ? ನೀವು ಕೇಳಿದಿರಲ್ಲ ಎಂದು ನನ್ನ ಕಷ್ಟಕ್ಕೆ ಕಾರಣ ಮಹಾರಾಜರು ಎಂದು ಹೇಳಿದೆ. ಅದಕ್ಕೋಸ್ಕರ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರುವಂಥ ಅಪರಾಧವಾಯಿತೆ. ನನಗೆ ಯಾವ ಶಿಕ್ಷೆ ಕೊಡಿಸಲು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರಿ? ತಾಯಿ, ನಿಮಗೆ ಶಿಕ್ಷೆ ಕೊಡಿಸುವುದು ನನ್ನ ಉದ್ದೇಶವಲ್ಲ. ಇವು ನನ್ನೊಂದಿಗೆ ಹೇಳದ ದುಃಖದ ಕಾರಣವನ್ನು ಪ್ರಭುಗಳ ಬಳಿ ಹೇಳಲೆಂದು ಕರೆದುಕೊಂಡು ಬಂದೆ. ಅಗೋ, ರಾಜಕುಮಾರ ರಾಮಚಂದ್ರ ಪ್ರಭು ಬರುತ್ತಿದ್ದಾರೆ. ನಿನ್ನ ಮನಸ್ಸಿನಲ್ಲಿರುವುದನ್ನು ಅವರ ಬಳಿ ಹೇಳಿಕೊ. ಪ್ರಭು ರಾಮಚಂದ್ರ, ತಾಯಿ, ತಾವು ಹಿರಿಯರು, ತಮ್ಮಿಂದ ನಾನು ಆಶೀರ್ವಾದವನ್ನು ಪಡೆಯಬೇಕು. ದಯಮಾಡಿ ಆಶೀರ್ವದಿಸಿ. ಅಯ್ಯೋ ಮಹಾನುಭಾವ, ನಿನ್ನದೆಂಥ ಗುಣವಪ್ಪ. ನಾನು ಇನ್ನೆಂದು ನನ್ನ ಕಷ್ಟಕ್ಕೆ ಕಾರಣ ಮಹಾರಾಜರು ಎಂದು ಹೆಸರಿಸುವುದಿಲ್ಲ. ದಯವಿಟ್ಟು ನನ್ನನ್ನು ಕಳಿಸಿಕೊಟ್ಟು ಬಿಡು. ತಾಯಿ, ತಾವು ಚಿಂತಿಸಿದಿರಿ. ತಮಗೆ ಯಾವ ಅಪಾಯವೂ ಆಗುವುದಿಲ್ಲ. ತಾವು ಒಂಟಿಯಾಗಿ ದುಃಖಿಸುವುದಕ್ಕೆ ಕಾರಣವೇನೆಂದು ತಿಳಿಯಲು ಈ ಚಾರನು ತಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದ. ತಾವು ಯಾವುದೇ ಭಯವಿಲ್ಲದೆ ತಮ್ಮ ದುಃಖಕ್ಕೆ ಕಾರಣವೇನೆಂದು ನನಗೆ ತಿಳಿಸಿ ಅದನ್ನು ಪರಿಹರಿಸಲು ನಾನು ಪ್ರಯತ್ನ ಮಾಡುತ್ತೇನೆ. ಅಯ್ಯೋ ದೇವರೇ, ನನಗೆಂಥ ಸಂದಿಗ್ಧ ಪರಿಸ್ಥಿತಿ ಒದಗಿಸಿದೆ. ಅದ್ಯಾವ ಕೆಟ್ಟ ಗಳಿಗೆಯಲ್ಲಿ ನನ್ನ ದುಃಖಕ್ಕೆ ಕಾರಣ ಮಹಾರಾಜರು ಎಂದು ಹೇಳಿಬಿಟ್ಟೆ. ಈಗ ಅವರ ಮಗನೆದುರು ಹೇಗೆ ಹೇಳಲಿ? ತಾಯಿ, ನಮ್ಮ ರಾಜ್ಯ ಪರಿವಾರದ ಯಾವುದೇ ಸದಸ್ಯೆಯಿಂದ ತಮಗೆ ಅನ್ಯಾಯವಾಗಿದ್ದರೂ ಅದು ನನಗೆ ಹೇಳಿ. ಅದು ನಾನು ಸರಿಪಡಿಸುತ್ತೇನೆ. ದಯಮಾಡಿ ತಮ್ಮ ದುಃಖಕ್ಕೆ ಕಾರಣವೇನೆಂದು ತಾವು ತಿಳಿಸಲೇಬೇಕು. ಹೇಳದಿದ್ದರೆ ನೀವು ಬಿಡುವುದಿಲ್ಲ ಎನಿಸುತ್ತಿದೆ. ಆಗಲಿ, ಹೇಳುತ್ತೇನೆ.